ಗೋಷ್ಠಿಯಲ್ಲಿ ನಾನು ಭಾಳ ಸೂಕ್ಷ್ಮವಾದ ವಿಚಾರನ ಚರ್ಚೆ ಮಾಡಿಕೊಂಡಿದ್ದೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಇದೆ, ಮೀಸಲಾತಿಯನ್ನು ಒಂದು ದಲಿತ ಸಮುದಾಯ ಮೀಸಲಾತಿಯನ್ನು ಕೊಡ್ಕೊಂತಿದ್ದಾರೆ. ಇವತ್ತು ಕೂಲಿ ಮಾಡ್ತಕ್ಕಂಥವನು, ಜೀತ ಮಾಡ್ತಕ್ಕಂಥವ್ರು, ಒಪ್ಪತ್ತಿಗಿಲ್ಲದೆ ಇರ್ತಕ್ಕಂಥವನು ಹಾಗೇ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ಈಗ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ದೆ. ಕೆಲವು ಕೋಪ ಮಂಡೂಕವಾದಿಗಳು, ಕೆಲವು ತುಕಡೆ ಗ್ಯಾಂಗ್ಗಳು, ಅವ್ರಿಗೆ ತುಕಡೆ ಗ್ಯಾಂಗ್ ಅಂದರೆ ಭಾಳ ನೋವಾಗುತ್ತಂತೆ. ಯಾರಿಗೆ ಅಂತ ನಾನು ಹೇಳಲ್ಲ, ಯಾರು ತುಕಡೆ ಇರ್ತಾರೋ ಅವ್ರು ತುಕಡೆ ಗ್ಯಾಂಗ್ ಅಂತೀವಿ ಅಷ್ಟೇ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಳ್ಳೋ ರೀತಿಯಲ್ಲಿ ಕೆಲವರು ಪ್ರತಿಕ್ರಿಯೆ ಹೇಳ್ಬೇಕು. ನೀವು ತುಕಡೆ ಗ್ಯಾಂಗ್ ಅಂತೀರಾ, ಕೋಪ ಮಂಡೂಕವಾದಿಗಳಂತೀರಾ, ಇದರಿಂದ ನಮ್ಗೆ ನೋವಾಗಿದೆ ಅಂತ. ನೋವು ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಸತ್ಯ ಇದೆ ಅದ್ರ ಬಗ್ಗೆ ನಾವು ವಿಷಯ ತಿಳ್ಕೋಬೇಕಾಗ್ತದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಕಟ್ಟ ಕಡೆ ಕೂಲಿ ಮಾಡೋಕ್ಕೆ ಸಿಗಬೇಕು, ಒಪ್ಪತ್ತು ಊಟಕ್ಕಿಲ್ಲದೆ ಸಿಗಬೇಕು ಅಂತಕ್ಕಂಥ ಒತ್ತಾಯನ ನಾನೇನು ಮಾಡಿದ್ದೇನೋ ಆ ಒತ್ತಾಯನ ಉಲ್ಟಾ ಮಾಡಿ ಅದಕ್ಕೆ ನಾನೇನು ಮಾತಾಡಿದಂಥ ಮಾತು ಸಂಪೂರ್ಣವಾದ ವಿಡಿಯೋ ಹಾಕಿದೆ. 1 ನಿಮಿಷಕ್ಕೆ ಎಡಿಟ್ ಮಾಡಿ ಮೀಸಲಾತಿ ಬೇಡ ಅಂತ ಹೇಳಿದ್ದಾರೆ. ಪ್ರೈಮ್ ಮಿನಿಸ್ಟ್ರಿಗೆ ಪತ್ರ ಬರೆದು ಮೀಸಲಾತಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಒಳ ಮೀಸಲಾತಿಗೆ ವಿರುದ್ಧವಾಗಿದ್ದಾರೆ. ಜನರನ್ನು ಉದ್ರೇಕಗೊಳಿಸ್ತಕ್ಕಂಥ ಒಂದು ವ್ಯವಸ್ಥಿತವಾದ ಸಂಚನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ತಂಡ ಇದೆ. ಆ ತಂಡವನ್ನು ವಿರೋಧಿಸೋ ದಿಕ್ಕಿನಲ್ಲಿ ನಾನು ಈಗಾಗಲೇ ಪೊಲೀಸ್ ಸ್ಟೇಷನ್ಗೂ ನಾನು ದೂರು ಕೊಟ್ಟಿದ್ದೀನಿ. ಈಗಾಗಲೇ ಸೈಬರ್ ಆ್ಯಕ್ಟಲ್ಲಿ ಅವ್ರಿಗೆ ಮೇಲೆ ಕೇಸ್ ಆಗೋದಕ್ಕೆ FIR ಆಗಿರೋದು. ನಾನು ಅದ್ರ ಬಗ್ಗೆ FIR ಆಯಿತು ಅನ್ನೋ ಸಂತೋಷ ನನಗೂ ಇಲ್ಲ. ಈ ಹಿಂದೆ BSP ಅಧ್ಯಕ್ಷ ಆಗಿದ್ದಂಥ ಹರಿರಾಮ್ ಅವರು ನನ್ನ ವಿರುದ್ಧವಾಗಿ ಭಾಳ ಅಸಹ್ಯವಾಗಿ ಮಾತಾಡಿದ್ರು. ಅವ್ರ ಮೇಲೆ ಒಂದು ಕೇಸ್ ಇಷ್ಟಾಗಿ ಅವರು ಚಾರ್ಜ್ ಶೀಟ್ ಆಗಿ ಕೋರ್ಟ್ಗೆ ಹೋಗಿ 4 ವರ್ಷ ಸುತ್ತಾಡಿದ ಮೇಲೆ ತಪ್ಪಾಯಿತು, ನಾನು ಹಿಂಗೆ ಮಾತಾಡಲ್ಲ ಆ ಥರ ಅಂತ ಕೋರ್ಟ್ ಜಡ್ಜ್ ಮುಂದೆ ಒಪ್ಕೊಂಡಿದ್ದಕ್ಕೆ ರಿಟೈರ್ಡ್ ಆಗಿದೆ. ಇವತ್ತು ನಾನು ಅವ್ರ ಹೆಸರನ್ನು ಬಳಸೋಕ್ಕೆ ನಾನು ಇಷ್ಟಪಡಬೇಕು. ಅದನ್ನೇ ಬಳಸಿದ್ರೆ ನನ್ನ ಹೆಸರು ಹೇಳಿದ್ರೆ ಎಲ್ಲ ನೀವು ಇನ್ನೊಂದಷ್ಟು ರೋಮಾಂಚನ ಆದರು ಅಂತಾರೆ. ರೋಮಾಂಚನ ಆಗ್ತಾರೋ ಬಿಡ್ತಾರೋ ಅಲ್ಲಿ ಆ ಟೈಮಲ್ಲಿ 15-16 ಜನಕ್ಕೆ ನಾನು ಕೇಸ್ ಹಾಕಿದ್ದೆ. ಅದನ್ನು ನಾನು ಮಾತಾಡ್ತೀನಿ ಸರ್. ಇವತ್ತು ಪ್ರೆಸ್ ಮೀಟ್ ಮಾಡಿರೋ ಒಂದು ಮುಖ್ಯ ಉದ್ದೇಶ ಇವತ್ತು ಮೀಸಲಾತಿ ನಿಜವಾಗ್ಲೂ ಕಟ್ಟ ಕಡೆ ಸಮಯ ತರಬೇಕು. ಇವತ್ತೇನು 2020 ಜನವರಿ 25ಕ್ಕೆ ಮೀಸಲಾತಿ ಅವಧಿ ಮುಕ್ತಾಯ ಆಗ್ತಾ ಇದೆ. ಈ ಮತ್ತೆ ಮುಂದುವರ್ಸೋಂಥ ಸಂದರ್ಭ ಬಂದಾಗ ಮತ್ತೆ ಬಡವರಿಗೆ ತಲುಪುವಂಥದ್ದಾಗಬೇಕು. ನಮ್ಮಲ್ಲಿ ಇರ್ತಕ್ಕಂಥ IAS, IPS, IRS, IFS, ಡಾಕ್ಟ್ರುಗಳು, MLAಗಳು, MP ಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಇನ್ಕಮ್ ಟ್ಯಾಕ್ಸ್ ಪೇಯಿಗಳು ಅವ್ರ ಮೀಸಲಾತಿ ತಮ್ಮಂದರಿಗೆ ಬಿಟ್ಕೊಡ್ಬೇಕು ಅನ್ನೋ ದಿಕ್ಕಿನಲ್ಲಿ ಅವರು ಬಿಟ್ಕೊಟ್ರೆ ಈ ಸಮಾಜದಲ್ಲಿ ನಿಜವಾಗ್ಲೂ ಬಡವರಿಗೆ ಅನುಕೂಲ ಆಗುತ್ತೆ. ಆ ದಿಕ್ಕಿನಲ್ಲಿ ಇವತ್ತು ನಾನು ಮೀಸಲಾತಿ ಮಾಡಿದ್ದೇನೆ. ಯಾರು ಸಾಮಾಜಿಕ ಜಾಲತಾಣಗಳನ್ನ ವಿರುದ್ಧವಾಗಿ ಮಾತಾಡಿದ್ದಾರೆ ಅವರು ಮನವರಿಕೆ ಮಾಡ್ಕೊಳ್ಳಿ. ಬಡವರ ಪರವಾಗಿ ನನ್ನ ಹೋರಾಟ ಇದೆ ಶ್ರೀಮಂತರ ಪರ.